ಜೈ ಹಿಂದ್ ಸೈನಿಕರೇ. ಸೈನಿಕರೇ, ಇಂದು ನಾನು ಕೆಸೆಟ್ 2024ರ ಲಾ ಸಬ್ಜೆಕ್ಟ್ ಏನು ನೀವು ಕೆಸೆಟ್ ಬರೆದಿದ್ರಿ ಅದಕ್ಕೆ ಸಂಬಂಧಪಟ್ಟಾಗೆ ಮೆರಿಟ್ ಲಿಸ್ಟ್ ಮಾಡಿದ್ದೇನೆ. ಕಾರಣ ನಮಗೊಬ್ಬರು ಕಾಮೆಂಟ್ ಹಾಕಿದ್ರು, ಲಾ ಸಬ್ಜೆಕ್ಟ್ ಬಗ್ಗೆನೂ ಮೆರಿಟ್ ಲಿಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ನನಗೆ ಒಬ್ಬರು ಕಾಮೆಂಟ್ ಹಾಕಿದ್ರು ಸಮೇತ ಖಂಡಿತ ಅವ್ರಿಗೋಸ್ಕರನಾದರೂ ನಾನು ಮಾಡ್ತೇನೆ. ನನಗೆ ಗುಂಪು ಮುಖ್ಯ ಅಲ್ಲ, ಒಬ್ಬ ವ್ಯಕ್ತಿಯೂ ಸಹ ನನಗೆ ಮುಖ್ಯ. ಕಾರಣ ಅಂತಂದರೆ ಯಾರೊಬ್ಬರ ಮನಸ್ಸಿಗೂ ನೋವನ್ನುಂಟು ಮಾಡಬಾರದು ಎನ್ನುವಂತಹ ಮನೋಭಾವನೆ ನನ್ನದು. ಹಾಗಾಗಿ ಅವರಿಗೋಸ್ಕರ ಈಗ ಮೆರಿಟ್ ಲಿಸ್ಟ್ ತಯಾರು ಮಾಡಿದರೆ ನೋಡಿ. ಇದರಲ್ಲಿ ನೀವು ಈ ಒಂದು ಮೆರಿಟ್ ಏನಿದೆ, ನಿಮ್ಮದು ರ್ಯಾಂಕ್ ಎಲ್ಲಿ ಬರುತ್ತೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದು ಕ್ಲಾರಿಟಿ ಬರುತ್ತೆ ನಿಮಗೆ. ಈ ಸತಿ ನಮ್ಮ ಕೆಸೆಟ್ ಆಗುತ್ತೆ ಆಗಲ್ವ ಅನ್ನುವಂಥ ಕ್ಲಾರಿಟಿ. ಒಂದು ಸ್ಟಾರ್ಟಿಂಗ್ ರ್ಯಾಂಕಲ್ಲಿ ಏನಿದ್ದೀರಾ ಆ ರ್ಯಾಂಕಿಗೆ ಖಂಡಿತ ನಿಮಗೆ ಸೆಲೆಕ್ಟ್ ಆಗುತ್ತೆ, ಕ್ವಾಲಿಫೈಡ್ ಆಗುತ್ತೆ. ಮತ್ತು ನೋಡಿ, ಈಗ ಇದು ಎಲ್ಲ ಡಿಸೈಡ್ ಆಗೋದು ಹೆಂಗೆ ಅಂತಂದರೆ, ಏನು 6% ಕ್ರೈಟೀರಿಯಾ ಇದೆ, ಆ 6% ಕ್ರೈಟೀರಿಯಾದ ಜೊತೆ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ಕ್ಯಾಟಗರಿ 1ಗೆ 4%, 2Aಗೆ 15%, 2Bಗೆ 4%, 3Aಗೆ 4%, 3Bಗೆ 5%, SCಗೆ 17%, STಗೆ 7%. ಇದೆಲ್ಲ ಸೇರಿದರೆ ಏನಾಗುತ್ತೆ ಅಂತ ಹೇಳಿದ್ರೆ 56% ಮೀಸಲಾತಿ ಆಗುತ್ತೆ. ಇನ್ನು 44% ಉಳ್ಕೊಂತಕ್ಕಂಥದ್ದು GM ಮೆರಿಟ್ ಆಗುತ್ತೆ. ಟೋಟಲ್ 100%. ಈ ಮೀಸಲಾತಿಯ ಅನುಗುಣವಾಗಿ 6% ಕ್ರೈಟೀರಿಯಾ ಏನಿದೆ ಅದ್ರ ಮುಖಾಂತರವಾಗಿ ಸೆಲೆಕ್ಟ್ ಆಗುತ್ತೆ. ಕೆಲವೊಂದು ಸಬ್ಜೆಕ್ಟಿಗೆ ಏನು ಮಾಡಿದ್ದಾರೆ ಅಂತಂದರೆ 6% ಕ್ರೈಟೀರಿಯಾದಲ್ಲಿ 6% ತಗೊಂಡಿಲ್ಲ, ಕೆಲವೊಂದಕ್ಕೆ ಕಮ್ಮಿ ಪರ್ಸೆಂಟೇಜನ್ನು ಕೂಡ ತಗೊಂಡಿದ್ದಾರೆ. ಮತ್ತು ಕರ್ನಾಟಕದ ಪ್ರಸ್ತುತ ಮೀಸಲಾತಿ ಏನಿದೆ ಅದನ್ನು ಕೂಡ ಅಂತೂ ಅನ್ವಯ ಆಗುತ್ತೆ. ಇದನ್ನೆಲ್ಲ ನೋಡಬೇಕಾಗತ್ತೆ. ಹಾಗಾಗಿ ಇದನ್ನು ಅದಕ್ಕೋಸ್ಕರನೇ ಇಲ್ಲಿ ಹಾಕಿರ್ತಕ್ಕಂಥದ್ದು ನಿಮ್ಮ ಕಟ್ ಆಫ್ ಡಿಸೈಡಿಂಗ್ ಮಾರ್ಕ್ಸು ಅಂತ ಹೇಳ್ಬಿಟ್ಟು. ಈ ಒಂದು ರ್ಯಾಂಕ್ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಈ ಬಾರಿ ನನ್ನ ಕೆಸೆಟ್ ಆಗುವಂಥ ಸಂಭವ ತುಂಬ ಇದೆ, ಆಗಲ್ಲ ಅನ್ನುವಂಥದ್ದು ನಿಮಗೇನೆ ಒಂದು ಕ್ಲಾರಿಟಿ ಬರುತ್ತೆ. ಹಾಗಾಗಿ ನಾವು ಹಾಕಿರ್ತಕ್ಕಂಥದ್ದು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೇನು ಸದ್ಯದಲ್ಲೇ ಬಿಡ್ತೀವಿ ಅಂತ ಹೇಳಿದ್ದಾರೆ, ಕಟ್ ಆಫ್ ರಿಸಲ್ಟನ್ನು ಬಿಡ್ತಾರೆ. ಜೈ ಹಿಂದ್, ಜೈ ಭಗತ್ ಸಿಂಗ್.